ಸರ್ಕಾರದಲ್ಲಿ ಪಂಚಮಸಾಲಿ ಹೋರಾಟಕ್ಕೆ ಮನ್ನಣೆ ಸಿಗದೇ ಇರೋದು ಮತ್ತು ಸುವರ್ಣಸೌಧದಲ್ಲಿ ಯಾರೊಬ್ಬರು ಕೂಡ ಈ ಬಗ್ಗೆ ಧ್ವನಿ ಎತ್ತದೇ ಇರೋದು ಪಂಚಮಸಾಲಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಪರಿಸ್ಥಿತಿ ಈಗ ಹಿಂಸಾರೂಪಕ್ಕೆ ಹೋಗಿದೆ. ಪ್ರತಿಭಟನಾಕಾರರನ್ನ ಅಟ್ಟಾಡಿಸಿ ಹೊಡೆದಿದ್ದಾರೆ ಪೊಲೀಸರು. ಚಪ್ಪಲಿ ಎಸೆದು ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಮುಗಿಬಿದ್ದಿದ್ದಾರೆ. ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ನೋಡಿ ಅಲ್ಲಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನಾ ನಿರತರು ಭಾಗಿಯಾಗಿದ್ದಾರೆ. ಮುಂದೆ ಬರ ಭಾಳ ಹೊಡೆಯತ್ತಾರ ಇಲ್ಲ ಹನುಮಂತ ಬ್ಯಾಟ್ರಿ ಐತಿಲ್ಲ ಒಂದ ಹನುಮಂತ ಬ್ಯಾಟ್ರಿ ಐತಿಲ್ಲ ಒಂದ ಪಂಚಮಸಾಲಿಗಳು 2A ಮೀಸಲಾತಿಗೆ ಆಗ್ರಹಿಸಿ ನಡೆಸ್ತಾ ಇರುವಂತಹ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಬೆಳಗಾವಿಯಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಇಂಚಿಂಚು ಮಾಹಿತಿಯನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಸದ್ಯ ಪರಿಸ್ಥಿತಿ ಹಿಂಸಾರೂಪಕ್ಕೆ ತಳೆದಿದೆ. ಚಪ್ಪಲಿಗಳಿಂದ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಪಂಚಮಸಾಲಿ ಸಮಾಜ ನಾಯಕರಿಗೆ ಮಾಡ್ತಿರುವಂಥದ್ದು. ಅವ್ರಿಗೆ ಏನೋ ಅವ್ರಿಗೆ ಲಾಠಿ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡ್ಕೊಳ್ತಾ ಇರುವಂತಹ ಚಿತ್ರಣವನ್ನು ಕೂಡ ಗಮನಿಸ್ತಾ ಇದ್ರಿ. ಬಸ್ಗಳ ವ್ಯವಸ್ಥೆಯನ್ನ ಮಾಡಿಕೊಂಡು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡಿತಾ ಇದ್ದಾರೆ. ಬಸ್ಗಳಿಗೆ ತುಂಬಿ ಅವರನ್ನ ಒಂದು ಭಾಗಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಈಗ ನಡೆಸುವಂತಹ ಪ್ರಕ್ರಿಯೆ ಆರಂಭವಾಗಿದೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸದ್ಯ ಸುವರ್ಣಸೌಧದಲ್ಲಿ ಪ್ರತಿಭಟನಾಕಾರರು ಮುತ್ತಿಗೆಗೆ ಪ್ರಯತ್ನ ನಡೆಸಿದಂತಹ ಹೊತ್ತಿನಲ್ಲಿ ಪೊಲೀಸರು ಅವ್ರನ್ನ ತಡೆಯುವಂತಹ ಪ್ರಯತ್ನದ ಭಾಗವಾಗಿ ಅಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು. ಅದಾದ ನಂತರದಲ್ಲಿ ಪರಿಸ್ಥಿತಿ ತೀವ್ರ ಹಿಂಸಾರೂಪಕ್ಕೆ ತಿರುಗಿತು. ನಂತರ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಲಾಠಿ ಕಸಿಯೋದು ಮತ್ತು ಬ್ಯಾರಿಕೇಡ್ಗಳನ್ನ ಕಿತ್ತು ಹಾಕೋದು, ಚಪ್ಪಲಿಗಳನ್ನ ತೂರೋದು, ಕಲ್ಲುಗಳನ್ನ ತೂರುವಂತಹ ಕೆಲಸಗಳನ್ನ ಮಾಡಿದ್ರು. ಈಗ ಸದ್ಯ ಯಾವ ರೀತಿಯಾಗಿ ಪೊಲೀಸರು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ದೃಶ್ಯ ನೋಡ್ತಾ ಇದ್ರಿ. ಅಲ್ಲೊಬ್ರು ಗಾಯಕ್ಕೆ ಒಳಗಾಗಿದ್ದಾರೆ. ಕೈಗೆ ಬಲವಾಗಿ ಲಾಠಿ ಚಾರ್ಜ್ ಮಾಡಿದಂತಹ ಹೊತ್ತಿನಲ್ಲಿ ಪೆಟ್ಟು ಬಿದ್ದಿದೆ. ಮುಖದ ಭಾಗಕ್ಕೂ ಕೂಡ ತರಚು ಗಾಯಗಳಾಗಿದೆ. ಅವರು ಅಸ್ವಸ್ಥರಾಗಿದ್ದಾರೆ. ಸದ್ಯ ಪ್ರತಿಭಟನಾಕಾರರನ್ನ ಚದುರಿಸ್ತಾ ಇರುವಂತಹ ಪೊಲೀಸರು ಇದು ಸಾಧ್ಯವಾಗದೇ ಇದ್ದಂತಹ ಹೊತ್ತಿನಲ್ಲಿ ಕೆಲವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಲಾಠಿ ಚಾರ್ಜ್ ಮಾಡಿದಂತಹ ಹೊತ್ತಿನಲ್ಲಿ ಕೆಲವರು ಚಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ, ಚದರಿದ್ದಾರೆ. ಗುಂಪುಗಳನ್ನ ಚದುರಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ.